ಇಂಟರ್ನ್ಯಾಷನಲ್ ನ್ಯೂಸು, ಪಕ್ಕದ ದೇಶ ಪಾಕಿಸ್ತಾನದ್ದು. ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಅಲ್ಲಿನ ಜನ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಹೋರಾಡ್ತಾ ಇರುವ ಸುದ್ದಿಗಳನ್ನು ನೀವು ನೋಡಿದ್ದೀರಿ. ಒಂದು ತಿಂಗಳಲ್ಲಿ ಎಕ್ಸಾಕ್ಟಾಗಿ ಎಷ್ಟು ಜನ ಸತ್ತು ಹೋಗಿದ್ದಾರೆ ಅನ್ನೋ ಲೆಕ್ಕ ಒಂದೊಂದು ಕಡೆ ಒಂದೊಂದು ಥರ ಇದೆ. 100ರ ಲೆಕ್ಕದಲ್ಲಂತೂ ಇದೆ, ಎಷ್ಟು ಮಾತ್ರ ಹೇಳಬಹುದು. ಹೋರಾಟ ಶುರುವಾಗಿದ್ದು ಯಾಕೆ? ಗೋಧಿ ಹಿಟ್ಟು ಕೊಡ್ರಿ ಅಂತ ಅವರು ಹೋರಾಟ ಮಾಡಿದ್ದು ಶುರುವಾಗಿದ್ದು. ಗೋಧಿ ಹಿಟ್ಟು ಕೊಡಿ ನಮಗೆ. ಪಾಕಿಸ್ತಾನದಲ್ಲಿನ ಬೆಲೆ ಏರಿಕೆಗೆ ದುಡಿದಿರೋ ದುಡ್ಡಿನಲ್ಲಿ ಗೋಧಿ ಹಿಟ್ಟು ತಗೊಳಕ್ಕಾಗ್ತಿಲ್ಲ ಅಂತ. ಪೆಟ್ರೋಲು ಡೀಸೆಲ್ ರೇಟ್ ಸ್ವಲ್ಪ ಕಡಿಮೆ ಮಾಡಿ. ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಕಾಶ್ಮೀರದಿಂದ ವಲಸೆ ಹೋಗಿರುವವರಿಗಾಗಿ ಅಸೆಂಬ್ಲಿಲಿ 12 ಸ್ಥಾನ ರಿಸರ್ವ್ ಇಟ್ಟಿದ್ದೀರಿ, ಅದನ್ನು ಕ್ಯಾನ್ಸಲ್ ಮಾಡಿ. VIP ಟ್ರೀಟ್ಮೆಂಟು, VIP ಕಲ್ಚರ್ ಎಂಡ್ ಮಾಡಿ, ಇತ್ಯಾದಿ ಇತ್ಯಾದಿ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಶುರು ಮಾಡಿದ್ರು. ಪಾಕಿಸ್ತಾನ ಸರ್ಕಾರ ಆರಂಭದಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ನೋಡಿ, ಪಾಕಿಸ್ತಾನದ ಜಾತಕ ಈ ಟೈಮ್ನಲ್ಲಿ ಸ್ವಲ್ಪ ಸಮಸ್ಯೆಯಲ್ಲಿ ನಡೀತಾ ಇರಬೇಕು. ಎರಡ ಇವರಿಗೆ ಸಮಸ್ಯೆ. ಆ ಕಡೆ ಬಲೂಚಿಸ್ತಾನದಲ್ಲಿ, ಅದು ನೆನಪಿರಲಿ, 2/3 ಆಫ್ ಪಾಕಿಸ್ತಾನ ಬಲೂಚಿಸ್ತಾನ, ಪ್ರತ್ಯೇಕತಾವಾದಿಗಳ ಹೋರಾಟ ಪೀಕಿಗೆ ಹೋಗಿದೆ. ಮೊನ್ನೆ ಬಲೂಚ್ ಲಿಬರೇಷನ್ ಆರ್ಮಿಯವರು ನಮ್ಮದು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಹೊರಡಿಸಿ ಅದರ ಧ್ವಜ ಎಲ್ಲನೂ ಅನೌನ್ಸ್ ಮಾಡಿದ್ರು ಅವರು. ಆ ಬಲೂಚಿಸ್ತಾನ ಪ್ರಾಂತ್ಯ ಇವರು ಕಂಟ್ರೋಲ್ನಲ್ಲಿಲ್ಲ. ಆ ಕಡೆ ಅಫ್ಘಾನಿಸ್ತಾನ ಬಾರ್ಡರ್ನಲ್ಲಿ ತಾಲಿಬಾನ್ನವ್ರು ಯಾವಾಗ ಬಂದು ಹೊಡಿತಾರೆ ಹೇಳೋದಕ್ಕೆ ಬರೋದಿಲ್ಲ. ಖೈಬರ್ ಪಖ್ತೂನ್ವಾ ಅಂತ ಒಂದು ರೀಜನ್ ಇದೆ, ಅಲ್ಲಿ ಪಾಕಿಸ್ತಾನದ ಸಂವಿಧಾನ, ಇವರ ಕಾನೂನು, ಇವರ ಆಡಳಿತ ಏನೂ ಲಾಗೂ ಆಗೋದಿಲ್ಲ ಅಲ್ಲಿ. ಮತ್ತೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಹೊತ್ಕೊಂಡು ಉರಿತಾ ಇದೆ. ಅವರ ಜಾತಕ ಸರಿ ಇಲ್ವೋ, ಅದೇನೋ ಟೈಮ್ ಅಂತ ಹೇಳ್ತಾರಲ್ಲ ಅದು ಸರಿ ಇಲ್ವೋ, ಅಥವಾ ಯಾವುದಾದ್ರು ದುರಂಧರ ಇದನ್ನೆಲ್ಲ ಅಲ್ಲಿ ಕೂತ್ಕೊಂಡು ಮಾಡಿಸ್ತಾ ಇದ್ದಾರೋ ಗೊತ್ತಿಲ್ಲಪ್ಪ. ಇವತ್ತು 16ನೇ ತಾರೀಕು, 21ನೇ ತಾರೀಕಿನ ತನಕ ಡೆಡ್ಲೈನ್ ಕೊಟ್ಟಿದ್ದಾರೆ ಅವರು. 21ನೇ ತಾರೀಕಿನ ಒಳಗೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸದೇ ಹೋದರೆ 22ನೇ ತಾರೀಕಿನಿಂದ ಬೇರೆಯದೇ ಹಂತಕ್ಕೆ ನಮ್ಮ ಹೋರಾಟ ಹೋಗುತ್ತೆ ಅಂದಿದ್ದಾರೆ. ಆ್ಯಕ್ಚುಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜನ ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ, ಗಡಿ ಓಪನ್ ಮಾಡಿ ನಾವು ನೀವು ಒಂದಾಗೋಣ ಅಂತಿದ್ದಾರೆ ಅವರು. ಪಾಕಿಸ್ತಾನದ ವಿರುದ್ಧದ ಅಸಮಾಧಾನ ಆ ಲೆವೆಲ್ಗಿದೆ. ಹಿಂದೊಂದು ಸಲ ರಾಜನಾಥ್ ಸಿಂಗ್ ಅವರಿಗೆ ಎಲ್ಲೋ ಒಂದು ಪ್ರಶ್ನೆ ಬಂದಿತ್ತು, ಯಾವುದೋ ಕಾನ್ಕ್ಲೇವ್ನಲ್ಲೋ ಯಾವುದರಲ್ಲೋ. ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮೇಲೆ ದಾಳಿ ನಡೆಸಿ ಅದನ್ನು ಭಾರತದ ಜೊತೆಗೆ ಸೇರಿಸಿಕೊಳ್ಳುವ ಆಲೋಚನೆ ಏನಾದರೂ ಸರ್ಕಾರಕ್ಕೆ ಇದೆಯಾ ಅಂತ ರಾಜನಾಥ್ ಸಿಂಗ್ ಅವರಿಗೆ ಕೇಳಿದರು. ರಾಜನಾಥ್ ಸಿಂಗ್ ತುಂಬ ವ್ಯಂಗ್ಯದ ಧಾಟಿಯಲ್ಲಿ ಹೇಳಿದರು, ಅದೆಲ್ಲ ಅವಶ್ಯಕತೆ ಬರೋದಿಲ್ಲ, ಅಲ್ಲಿ ಜನನೇ ನಮ್ಮನ್ನು ಸೇರ್ಕೋಬೇಕು ಅಂತಾರೆ, ನೋಡ್ತಾ ಇರಿ ಅನ್ನೋ ಥರದೊಂದು ಉತ್ತರ ಕೊಟ್ಟಿದ್ದರು ರಾಜನಾಥ್ ಸಿಂಗ್ ಅವರು. ಅದೇನು ಭವಿಷ್ಯ ನೋಡಿದಿದ್ರು ಅಥವಾ ಇದರ ಅಂದಾಜಿನ ಮೇಲೆ ಹೇಳಿದ್ರು ಗೊತ್ತಿಲ್ಲ. ನೋಡಿ ಅಲ್ಲಿ ಪ್ರತಿಭಟನೆಗೆ ಜನ ಹೆಂಗಿದ್ದಾರೆ. ಇದನ್ನು ಆಸಿಮ್ ಮುನೀರ್ ಹ್ಯಾಂಡಲ್ ಮಾಡಬೇಕು. ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್, ಪಾಕಿಸ್ತಾನದ ಅಘೋಷಿತ ಸುಪ್ರೀಂ ಲೀಡರ್ ಆಸಿಮ್ ಮುನೀರ್ ಹ್ಯಾಂಡಲ್ ಮಾಡಬೇಕು. ಅವ್ರ ತಲೆಯಲ್ಲಿ ಒಂದು ಐಡಿಯಾ ಬರ್ತಾ ಇದೆಯಂತೆ. ಈ ಪ್ರತಿಭಟನಾಕಾರರ ಮಧ್ಯದಲ್ಲಿ ಈ ಪಾಕಿಸ್ತಾನ ಸೇನೆಯ ಲ್ಯಾಪ್ಡಾಗ್ಗಳಿದ್ದಾವೆ, ಸಾಕು ನಾಯಿಗಳು, ಲಷ್ಕರ್ ಎ ತಯ್ಯಬಾ, ಹಿಜ್ಬುಲ್ ಮುಜಾಹಿದ್ದೀನು, ಆ ಸಂಘಟನೆಗಳ ಭಯೋತ್ಪಾದಕರನ್ನು ಇವರು ಮಧ್ಯೆ ಸೇರಿಸಿ ಆ ಭಯೋತ್ಪಾದಕರ ಮೂಲಕ ಹಿಂಸೆ ಮಾಡಿಸಿ, ಅಂದರೆ 4 ಗುಂಡು ಹೊಡೆಸೋದು, 1-2 ಬಾಂಬ್ ಬ್ಲಾಸ್ಟ್ ಮಾಡಿಸೋದು, ಹಂಗೆ ಮಾಡಿಸಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜನ ಪಾಕಿಸ್ತಾನದ ವಿರುದ್ಧ ಸಶಸ್ತ್ರ ದಂಗೆ ಎದ್ದಿದ್ದಾರೆ ಅಂಥೇಳಿ ಇದನ್ನು ಒಂದು ಕಡೆಯಿಂದ ಹೊಡಿತಾ ಬಂದುಬಿಡೋಣ ಇವ್ರನ್ನ ಅನ್ನೋ ಥರದ ಆಲೋಚನೆ ಇದೆಯಂತೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರ ತಲೆಯಲ್ಲಿ. ಹೇಳಕ್ಕೆ ಬರೋದಿಲ್ಲ ಅಲ್ಲಿನ ಮಿಲಿಟ್ರಿಯವರು ಯಾವಾಗ ಏನು ಮಾಡ್ತಾರೆ ಅಂತ. ಈ ಮಧ್ಯೆ ಮೌಲಾನಾ ರೆಹಮಾನ್ ಅಂತ ಜಮಾತಿಯಾ ಇಸ್ಲಾಂನ ಮುಖ್ಯಸ್ಥ ಅವರು ಮಾತಾಡಿರೋದು, ಟೈಮ್ ಇಲ್ಲ, ಟೈಮ್ ಇದ್ದಿದ್ರೆ ಕೇಳಿಸ್ತಿದ್ದೆ ನಾನು ನಿಮಗೆ. ಆಸಿಮ್ ಮುನೀರ್ ಬಗ್ಗೆ ಮಾತಾಡಿರೋದು, ಪಾಲಿಟಿಕ್ಸ್ ಮಾಡೋ ಉದ್ದೇಶನೇ ಇದ್ದರೆ ಯೂನಿಫಾರ್ಮ್ ಬಿಚ್ಚಿಟ್ಟು ಬಾ ನೋಡೋಣ ಎಲೆಕ್ಷನ್ಗೆ ಅಂತ. ಬಲೂಚಿಸ್ತಾನದ ಜನರ ಮೇಲೆ ನಡೆದಂಥ ದೌರ್ಜನ್ಯ, ಖೈಬರ್ ಪಖ್ತೂನ್ವಾದಲ್ಲಿ ನಡೆದ ದೌರ್ಜನ್ಯ ಎಲ್ಲವನ್ನೂ ಹೇಳ್ತಾ ಇದೆ. ನೀನು ಬಂದು ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿಯರ ರಕ್ತ ಹರಿಸ್ತಾ ಇದೆಯಾ? ರಾಜಕಾರಣ ಮಾಡೋ ಮನಸ್ಸಷ್ಟಿದ್ರೆ ಯೂನಿಫಾರ್ಮ್ ಬಿಚ್ಚಿಟ್ಟು ಬಂದು ಎಲೆಕ್ಷನ್ಗೆ ನಿಂತ್ಕಂತ. ಮೌಲಾನಾ ರೆಹಮಾನ್ ಜಮಾತಿಯಾ ಇಸ್ಲಾಂನ ಮುಖ್ಯಸ್ಥರ
ಭಾಷಣ ಇದು, ಹೇಳಿದ್ನಲ್ಲ ಟೈಮ್ ಇದ್ದಿದ್ರೆ ಪೂರ್ತಿ ಕೇಳಿಸ್ಬಿಡ್ತಿದ್ದೆ. ಇರಲಿ, ಟೈಮ್ ಮುಗಿದಿದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.